ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಸರ್ವಾಧಾರಾಯ ನಮಃ. ಎಲ್ಲ ವಸ್ತುಗಳಿಗೂ, ಪ್ರತಿಯೊಂದು ಜೀವಿಗೂ, ಎಲ್ಲರಿಗೂ ಎಲ್ಲಕ್ಕೂ ಆಧಾರನು ಭಗವಂತ. ಭಗವಂತನೇ ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಿರುವವನು. ಭಗವಂತನಿಗೆ ಆಶ್ರಯವನ್ನು ಕೊಟ್ಟಿರುವವರು ಮತ್ತೊಬ್ಬರು ಇಲ್ಲ. ಭಗವಂತನಿಗೆ ಆಧಾರವಾಗಿರುವವರು ಮತ್ತೊಬ್ಬರು ಇಲ್ಲ. ಎಲ್ಲರ ಇರುವಿಕೆಗೆ ಕಾರಣನು ಭಗವಂತ. ಭಗವಂತನ ಇರುವಿಕೆಗೆ ಕಾರಣರು ಮತ್ತೊಬ್ಬರು ಇಲ್ಲ. ಭಗವಂತ ತಾನೇ ತಾನಾಗಿ, ಸ್ವಯಂ ಆಗಿ, ಸ್ವತಂತ್ರವಾಗಿ ಸದಾಕಾಲವೂ ಇರುವವನು. ಎಲ್ಲರನ್ನು ರಕ್ಷಿಸುವವನು ಭಗವಂತ. ಎಲ್ಲರ ಸ್ಥಿತಿಗತಿಗಳನ್ನು ನೋಡಿಕೊಳ್ಳುವವನು ಭಗವಂತ. ಎಲ್ಲಕ್ಕೂ ಕಾರಣಕರ್ತನು ಭಗವಂತ. ಇಂತಹ ಭಗವಂತನನ್ನು ಸರ್ವಾಧಾರಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.